ಈಗ ಸಿದ್ದರಾಮಯ್ಯ ಅವರು 5 ವರ್ಷ ಕಂಟಿನ್ಯೂ ಆಗಿರ್ಬೇಕಾ? ಇರ್ಬಿಡ್ಸಿ, ಅದಕ್ಕೇನು 5 ವರ್ಷ ಇರಬೇಡಿ ಅಂತ ಹೇಳಕ್ಕದ್ದೆ ನಾವು. ಆ ಮಾತೇನಿಲ್ಲ. ನಮ್ಮ ಏರಿಯಾದ MLA ಕೆಲಸ ಮಾಡಲಿ ಬಿಡಲಿ ಇರಲಿ ಬಿಡಿ ಅದೇನು ತೊಂದರೆ ಏನಿಲ್ಲ. ಮನ್ಮನ್ಗೂ ಮಾಡ್ಕೊಡಕ್ಕದ್ದ ಅವರು ಇಲ್ಲ. ಊರವ್ರು ಹೋಗಿ ಕೆಲಸ ಕರೆ ಮಾಡಿಸ್ಕೋಬೇಕು. ಯಾರ ಲೀಡ್ರ್ ಅವರಲ್ಲ, ಲೀಡ್ರ್ ಹೋಗಿ ಮಾಡಿಸ್ಕೋಬೇಕು. ಲೀಡ್ರು ಕೇಳಿದೆ ಅವರು ಮನೇಲಿದ್ರು ಅವ್ರು ಮಾಡ್ಕೊಟ್ಟಾರ ಸಿದ್ದರಾಮಯ್ಯನವರು? ಇಲ್ಲ. ನಮ್ಗೆ ಹೊಟ್ಟೆ ಅಷ್ಟೊತ್ತಿಗೆ ಟೀ ಕುಡಿಯೋಕೆ ಬಂದಿರೋದು. ಇಲ್ಲದೇ ಎಲ್ಲಿ ಅವನೇ ಮುಂದೆ ತಂದು ಕೊಟ್ಟಾನ? ತಂದು ಕೊಡಲ್ಲ. ಈಗ ಡಿ ಕೆ ಶಿವಕುಮಾರ್ ಹೋಗೋರಲ್ಲ ನನಗೆ ಕೊಡಿ ಅಂತ. ಅವ್ರು ಏರಿಯಾದೆ MLA ಆಗಬೇಕು ಅಂತ ಅವ್ರಲ್ಲ ಸಾಕರು ಜನ. ಅವ್ರ ಏರಿಯಾದವ್ರು ಅವ್ರು ಕೇಳ್ತಾರೆ ಬಿಡಿ. ನಮ್ಮ ಏರಿಯಾದ ನಾವು ಕಾಪಾಡ್ಕೋಬೇಕು ಅನ್ನೋದು ನಾವು ಮಾತಾಡ್ತೀವಿ ಅಷ್ಟೇ. ಯಾಕಿರ್ಬೇಕು ಸಿದ್ದರಾಮಯ್ಯ 5 ವರ್ಷ? ನಮ್ಗೇನು ತೊಂದರೆ ಕೊಟ್ಟಿಲ್ವಲ್ಲ, ನಮ್ಗೇನು ತೊಂದರೆ ಕೊಟ್ಟಿಲ್ಲ, ಇರಲಿ ಬಿಡಿ. ಡಿ ಕೆ ಶಿವಕುಮಾರ್ ಯಾಕೆ ಆಗ್ಬಾರ್ದು? ಅವರು ಆಗ್ಬಿಡ್ಸಿ ನಾವು ಬೇಡ ಅನ್ನಕ್ಕೆ ನಾವ್ಯಾರು ಅಲ್ಲ. ಬರ್ತಾರ ಸಿದ್ದರಾಮಯ್ಯಗೆ ಮಾತಾಡ್ಸಕ್ಕೆ? ಬಂದೇ ಬರ್ತಾರೆ, ಬರ್ದೇ ಇಲ್ಗೋದ್ರು ಬರ್ತಾರೆ. ಟೀ ಕುಡಿಯೋದ್ರ ಮೇಲೆ ಇಂಟ್ರೆಸ್ಟ್ ನಮ್ಮ ಹತ್ರ ಮಾತಾದ್ರಲಿಲ್ಲ. ಟೀ ಬಿಸಿ ಆರೋಗ್ತದೆ ಅಂತಾರ, ಇನ್ನೊಂದು ಟೀ ಕೊಡಿಸ್ತೀರ? ಅಯ್ಯೋ ಪಾಪ ಬಿಸಿ ಹಾಕ್ಬಿಟ್ರೆ ಇನ್ನೊಂದು ಟೀ ಕೊಡಿ ನನ್ನ ಲೆಕ್ಕದಲ್ಲಿ. ಹೋಯ್ತಲ್ಲ ನಂದು ಟೀ ಹೋಯ್ತು, ನಾನು ಕೊಡಿಸ್ತೀನಿ, ತಲೆ ಕೆಡಿಸ್ಕೊಂಬಿಡಿ. ಬೇಡಿ ಏನು ಕೊಡಿಸ್ಬೇಡಿ ಸದ್ಯಕ್ಕೆ. ನೀವು ಬಂದಿರೋದು ಒಳ್ಳೇದು, ಒಂದು ಮಾತುಕತೆ ಆಡ್ಕೊಂಡು ನೆಗಿತ ಹೋಗಿ ಅಷ್ಟೇ ಸಾಕು. ಈಗ ಸಿದ್ದರಾಮಯ್ಯನ ಆಪ್ತರು ಹೇಳ್ತಿದ್ದಾರೆ ಸಿದ್ದರಾಮಯ್ಯವರೇ ಇರಬೇಕು ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಆಪ್ತರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಲಿ ಅಂತೇಳಿ. ಅವರು ಏನು ಗೊತ್ತಾ, ಸೀಟು ಯಾರಿಗ ಲಾಭ ಆಯ್ತಾ ಅವರು ನಂಗೆ ಬಿಟ್ಕೊಳ್ಳಿ ಅಂತ ಕಾಂಗ್ರೆಸ್ನಲ್ಲಿ ಅವರು ಮಾತಾಡೋರ. ನಂಗೆ 2.5 ವರ್ಷ, ನಿಂಗೆ 2.5 ವರ್ಷ ಅಂತ ಮಾತಾಡಿದ್ರು. ಈಗ ಹಂಗಿಲ್ಲ, ಕುಂತ್ಕೊಂಡ ಮೇಲೆ ನಾವೇ ಆಳ್ಬೇಕು ಅಂತ ಸಿದ್ದರಾಮಯ್ಯವ್ರು ಅಂತಾರ. ಏನು ಮಾಡಿದಾರೆ ಅವ್ರ? ಈಗ ಇಬ್ಬರಲ್ಲಿ ಯಾರಿಗೆ ಲಾಭ ಆಗ್ದು ಅಂತ ನಮಗೆ ಗೊತ್ತಿಲ್ಲ. ಅವ್ರವ್ರು ಬಗೆಹರಿಸ್ಕೊತಾರ. ನಮ್ಮ ಮಧ್ಯೆ ಜನ ಕಿತ್ತಾಡೋದು ಹಂಗ ಹಿಂಗ ಅಂತ ಅಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ.